ನಾನು ಉನ್ನತಿ ಅಂತ ಪೂಜೆ ಮಾಡಿಸಿತ್ತು. ಸೊ ನಂದು ಇವಾಗ ಮದುವೆ ಸೆಟ್ ಆಗಿದೆ. ನನಗೆ ಒಳ್ಳೆ ಕಡೆ ಜಾಬ್ ಆಗಲಿ ಅಂತ ನಾನು ಬಂದಿದ್ದು. ಸೊ ನನಗೆ ಇಂಟರ್ವ್ಯೂ ಆಯ್ತು, ಒಳ್ಳೆ ಕಡೆ ಕಂಪ್ನಿಲಿ ಕೆಲಸನೂ ಸಿಕ್ತು. ಪವರ್ಫುಲ್ ಅನ್ಸ್ತಾ ಇದೆ. ಏನೇ ಸಂಕಷ್ಟನ ಕೇಳ್ಕೊಳಕ್ ಬಂದ್ರೆ ಅವರು ಇದ್ದಿದ್ದಾಗೆ ಹೇಳ್ತಾರೆ ಎಲ್ಲ ಪ್ರತಿಯೊಂದೂನುವೆ. ನಾವೇನು ಅವರಿಗೆ ಹೇಳೋ ಹಾಗೆ ಇಲ್ಲ. ಜೀವನದ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕ್ತಾ ಇದ್ದೀರಾ? ನಿಮ್ಮ ಸಮಸ್ಯೆಗಳಿಗೆ ದೈವ ಶಕ್ತಿಗಳ ಮೂಲಕ ನಿಮಗೆ ಮಾರ್ಗದರ್ಶನ ನೀಡುವ ನಮ್ಮ ಏಕೈಕ ಪ್ರಧಾನ ತಾಂತ್ರಿಕರು. ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಸ್ತ್ರೀ ಪುರುಷ ವಶೀಕರಣ, ಪ್ರೀತಿಯಲ್ಲಿ ನಂಬಿ ಮೋಸ, ಸಂತಾನ ವಿಳಂಬ, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮದುವೆ ವಿಳಂಬ, ಹಣಕಾಸಿನ ತೊಂದರೆ, ಆರೋಗ್ಯ ಸಮಸ್ಯೆ ಇನ್ನು ಮುಂತಾದ ಅನೇಕ ಸಮಸ್ಯೆಗಳಿಗೆ ಕೇವಲ 24 ಗಂಟೆಗಳಲ್ಲಿ ಶಾಶ್ವತ ಪರಿಹಾರ. ಎಸ್ಸಿ ಎಸ್ಟಿಗಳಿಗೆ ಮೀಸಲಿಟ್ಟ ಹಣ 11,896 ಕೋಟಿ ಗ್ಯಾರಂಟಿಗೆ ಬಳಕೆ ಮಾಡಲಾಗಿದೆ. ದಲಿತ ಸಚಿವರಿಗೆ ತಿವಿದ ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು. ವಾಲ್ಮೀಕಿ ಹಗರಣ ಏನಾಯ್ತು, ಯಾವ ಬಾರ್ಗೆ ಹೋಯ್ತು, ಯಾವ ಕಂಪನಿಗೆ ಹೋಯ್ತು, ಇದೆಲ್ಲ ನೀವು ನೋಡಿದ್ದೀರಾ. ಗ್ಯಾರಂಟಿ ಯೋಜನೆ ಕೊಡಲು ಹೋಗಿ ಎಷ್ಟು ಬೆಲೆ ಏರಿಕೆ ಮಾಡಿದ್ದಾರೆ. ಹಾಲು ಬೆಲೆ ಏರಿಕೆ, ರೈತರಿಗೆ ಪಾಣಿ ತೆಗೆಸಲು 100 ರೂಪಾಯಿ ಕೊಡಬೇಕು. ಹಾಲು, ನೀರು, ಬಸ್ ಟಿಕೆಟ್, ಆಲ್ಕೋಹಾಲ್ ದರ ಎಲ್ಲದರ ಮೇಲೂ ದರ ಜಾಸ್ತಿ ಆಗಿದೆ. ಇದೆಲ್ಲ ಮಾಡಿದ್ರೂ ಗ್ಯಾರಂಟಿ ಪೂರ್ತಿ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು, ಮಹದೇವಪ್ಪ, ಕಾಕಾ ಪಾಟೀಲ್ ನಿಮಗೂ ಫ್ರೀ ನಮಗೂ ಫ್ರೀ ಅಂತ ಹೇಳಿದ್ರು. ಇವತ್ತು ನೀವು ಟ್ಯಾಕ್ಸ್ ಕಟ್ತೀರಿ, ನಾನು ಗ್ಯಾರಂಟಿ ಕೊಡುವ ಪ್ರಯತ್ನ ಮಾಡ್ತೀನಿ ಅಂತಿದ್ದಾರೆ. ಈ ಸಾರಿ ಚುನಾವಣೆಯಲ್ಲಿ ರಾಜ್ಯದ ಜನ ಏನ್ ಜಗನ್ ಪಕ್ಷ ಧೂಳಿಪಟವಾದ್ರೂ ಅದೇ ರೀತಿ ಇಲ್ಲಿಯೂ ಕಾಂಗ್ರೆಸ್ ಧೂಳಿಪಟವಾಗುತ್ತೆ. ಎಸ್ಸಿ ಎಸ್ಟಿಗೂ ಮೋಸ ಇಲ್ಲ, ಸಮುದಾಯಕ್ಕೂ ಮೋಸ ಇಲ್ಲ. ರಾಜೀವ್ ಗಾಂಧಿ ಯೋಜನೆಯಡಿ ಮನೆ ಕಟ್ಟಿ ಮನೆನೂ ಕೊಡ್ತಾ ಇಲ್ಲ. ಎಸ್ಸಿ ಎಸ್ಟಿ ಸ್ಕಾಲರ್ಶಿಪ್ ಇಲ್ಲ. ನಿರುದ್ಯೋಗಿಗಳಿಗೆ ವೆಹಿಕಲ್, ಆಟೋ ಕೊಡ್ತಿದ್ರು, ಅದೂ ಇಲ್ಲ. ದಲಿತ ಸಮುದಾಯ ಸಚಿವರು ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಕೆಎಚ್ ಮುನಿಯಪ್ಪ, ಮಹದೇವಪ್ಪನವರು ದಲಿತರ ಪರವಾಗಿ ಧ್ವನಿ ಎತ್ತಲ್ಲ. ಪ್ರಿಯಾಂಕಾ ಖರ್ಗೆ ಎಲ್ಲದರ ಬಗ್ಗೆ ಮಾತನಾಡ್ತಾರೆ. ಇದ್ರ ಬಗ್ಗೆ ಮಾತನಾಡ್ಲಿ. ಆ ಸಮುದಾಯಕ್ಕೆ ಯಾಕೆ ಅನ್ಯಾಯ ಮಾಡ್ತಿದ್ದೀರಾ ಅಂತ ಧ್ವನಿ ಎತ್ತಲ್ಲ ಅವರು. ಬಸವಲಿಂಗಪ್ಪ ಇರಬೇಕಿತ್ತು, ಇವತ್ತು ಇವರಿಗೆ ಬುದ್ಧಿ ಕಲಿಸ್ತಾ ಇದ್ರು ಅಂತ ಹೇಳಿ ದಾಸರಹಳ್ಳಿ ಶಾಸಕ ಮುನಿರಾಜು ಹೇಳಿಕೆಯನ್ನು ನೀಡಿದ್ದಾರೆ. ಸರ್ಕಾರ ಗ್ಯಾರಂಟಿ ಕೊಡೋಕೆ ಹೋಗಿ ಎಷ್ಟು ಬೆಲೆ ಏರಿಕೆ ಮಾಡಿದೆ. ಹಾಲು ಬೆಲೆ ಏರಿಕೆ, ರೈತರಿಗೆ RTC ಪಹಣಿ ತಗೋಬೇಕಾದ್ರೆ 10 ರೂಪಾಯಿ ಇತ್ತು, ಇವತ್ತು 100 ರೂಪಾಯಿ. ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ, ಬಸ್ ಚಾರ್ಜ್ ಜಾಸ್ತಿ, ನೀರಿನ ದರ ಜಾಸ್ತಿ, ಆಲ್ಕೋಹಾಲ್ ದರ ಜಾಸ್ತಿ, ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ, ಎಲ್ಲ ಸರಮಾಲೆಯಂತೆ ಎಲ್ಲ ದಿನನಿತ್ಯದ ವಸ್ತುಗಳನ್ನ ಬೆಲೆ ಏರಿಕೆ ಮಾಡ್ಕೊಂಡು ಹೋಗಿ ಕೂಡ ಇವ್ರ ಕೈಲಿ ಆ ಗ್ಯಾರಂಟಿನ ಪೂರೈಸಕ್ಕೆ ಆಗ್ತಾ ಇಲ್ಲ. ಚುನಾವಣೆಯಲ್ಲಿ ಏನು ಹೇಳಿದ್ರು ಮಾನ್ಯ ಸಿದ್ದರಾಮಯ್ಯನವರು, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ, ನನಗೂ ಫ್ರೀ ಅಂತ. ಯಾರು ಕೊಟ್ಟಿದ್ದಾರೆ ಇವತ್ತು ಫ್ರೀ? ಎಷ್ಟು ಜನ ಕೊಟ್ಟಿದ್ದಾರೆ? ಪ್ರತಿ ತಿಂಗಳು 2,50,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಂದು. ಇವತ್ತೇನು ಹೇಳ್ತಾರೆ, ನಾವು ತಿಂಗಳು ಕೊಡ್ತೀನಿ ಅಂತ ಹೇಳಿಲ್ಲ, ನೀವು ಕಟ್ತಾ ಇರಬೇಕು ಟ್ಯಾಕ್ಸ್, ಆಮೇಲೆ ನಾವು ಕೊಡ್ತಾ ಇರ್ತೀನಿ ಅಂತ. ಈ ಥರ ಏನು ಜನಗಳಿಗೆ ಟೋಪಿ ಹಾಕಿ ಇವರು 130,000 ಸೀಟುಗಳಿಗೆ ಗೆದ್ದು ಬಂದಿದ್ರು. ಈ ಸಾರಿ ಚುನಾವಣೆ ಈ ರಾಜ್ಯದ ಜನ ಏನು ನಮ್ಮ ಜಗನ್ನು ಧೂಳಿಪಟ ಆದರು, ಆ ರೀತಿ ಈ ರಾಜ್ಯದಲ್ಲೂ ಕಾಂಗ್ರೆಸ್ ಧೂಳಿಪಟ ಆಗ್ತದೆ. ಇದಕ್ಕೆ ಜನ ರೋಸಿ ಕೂತಿದ್ದಾರೆ, ರೊಚ್ಚದ್ದು ಕೂತಿದ್ದಾರೆ, ಚುನಾವಣೆಗೋಸ್ಕರ ಕಾಯ್ತಾ ಇದ್ದಾರೆ. ಅವತ್ತು ಇವರಿಗೆ ರಾಜ್ಯದ ಜನ ಬುದ್ಧಿ ಕಲಿಸ್ತಾರೆ. SC ST ಎಲ್ಲ ಸಮುದಾಯಕ್ಕೂ ಮೋಸ. ಈ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ದುಡ್ಡು ಕಟ್ಟಿ ಜನ ಕಾಯ್ತಾ ಇದ್ದಾರೆ, ಮನೆಗಳೇ ಕೊಡ್ತಾ ಇಲ್ಲ. SC ST ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ, 2 ವರ್ಷದಿಂದ ಬೇಡ್ತಾ ಇದ್ದೀವಿ ಸ್ಕಾಲರ್ಶಿಪ್ ಕೊಡಿ ಅಂತ, ಕೊಡ್ತಾ ಇಲ್ಲ. ನಿರುದ್ಯೋಗಿಗಳಿಗೆ ಒಂದಷ್ಟು ವೆಹಿಕಲ್ಲು, ಆಟೋ, ಟ್ಯಾಕ್ಸಿ ಕೊಡ್ತಾ ಇದ್ರು, ಅವು ಕೂಡ ಇಲ್ಲ. SC ST ಹಣನ ನುಂಗಿ ನೀರು ಕುಡಿದಿದ್ದಾರೆ. ಆ ಮುಂದಿನ ಸಾಲಿನಲ್ಲಿ ಕೂತ್ಕೊಂತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮಾದೇವಪ್ಪನವರು, KH ಮುನಿಯಪ್ಪನವರು, ಇವರೆಲ್ಲ ಅವರು ಧ್ವನಿನೇ ಎತ್ತಲ್ಲ ಅವ್ರ ಪರವಾಗಿ. ಪ್ರಿಯಾಂಕಾ ಖರ್ಗೆ ಒಬ್ಬರು ಮಾತ್ರ ಮಾತಾಡ್ತಾರೆ. ಇದ್ರ ಬಗ್ಗೆ ಮಾತಾಡಲಿ, ಆ ಜನಾಂಗಕ್ಕೆ ಯಾಕೆ ಅನ್ಯಾಯ ಮಾಡ್ತೀರ ಅಂತ ಮಾತಾಡಲಿ. ಆ ಜನಾಂಗದಿಂದ ಆಯ್ಕೆಯಾಗಿ ಬಂದವರು, ಆ ಜನಾಂಗದಿಂದ ಅವರು ರಾಜ್ಯಕ್ಕೆ ಪ್ರಾತಿನಿಧ್ಯ ಪಡೆದವರು, ಅವರ ಬಗ್ಗೆ ಧ್ವನಿನೇ ಎತ್ತಲ್ಲ. ಅವ್ರ ಬಗ್ಗೆ ಧ್ವನಿಯೇ ಎತ್ತಲ್ಲ. ಬಸವಲಿಂಗಪ್ಪ ಅಂತ ಒಬ್ಬ ರಾಜಕಾರಣಿ ಇದ್ರು, ಅವ್ರು ಇರಬೇಕಾಗಿತ್ತು, ಇವತ್ತು ಇವರಿಗೆ ಬುದ್ಧಿ ಕಲಿಸ್ತಾ ಇದ್ದಾರೆ.